ದರ್ಶನ್ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್. ಇದು ಇತ್ತೀಚಿನ ಬ್ರೇಕಿಂಗ್ ನ್ಯೂಸ್. ದಿವಾಸ್ ದರ್ಶನ್ ಸದ್ಯದಲ್ಲೇ ರಿಲೀಸ್. ಈಗಿನ ಸ್ಫೋಟಕ ಸುದ್ದಿ ಹೊರಗೆ ಬೀಳ್ತಾ ಇದೆ. ಇದುವರೆಗೂ ಯಾವ ನ್ಯೂಸ್ ಮೀಡಿಯಾಗಳು ಏನೇನು ಹೇಳಿದ್ರೋ ಅವೆಲ್ಲವೂ ಸಹ ಸುಳ್ಳು ಅಂತ ಇನ್ನು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗ್ತಾ ಇದೆ ಎಂಬತಕ್ಕಂಥ ಸುದ್ದಿ ಇದೀಗ ಬರ್ತಾ ಇದೆ. ಇದು ಖಂಡಿತ ದರ್ಶನ್ ಅಭಿಮಾನಿಗಳಿಗೆ ಭಾರಿ ನೆಮ್ಮದಿಯನ್ನ ತಂದುಕೊಡ್ತಕ್ಕಂಥ ಸುದ್ದಿನೇ. ಹಾಗಿದ್ರೆ ದರ್ಶನ್ ಪರವಾಗಿ ಬಂದಿರತಕ್ಕಂಥ ಒಂದು ಒಳ್ಳೆಯ ನ್ಯೂಸ್ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ ಬನ್ನಿ. ಇದನ್ನ ಖಂಡಿತ ಅಜಿತ್ ಹನುಮಕ್ಕನವರ್ ಹೇಳೋದಿಲ್ಲ. ಅಜಿತ್ ಹನುಮಕ್ಕನವರ್ ರಂಗಣ್ಣ ಮತ್ತು ರಾಧಕ್ಕ ಹೇಳಿದ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಏನು ನಡೆದೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಹೊಡೆದು ಹಿಂತಿರುಗಿದ್ದಾರೆ ಅಷ್ಟೇ ಅಲ್ಲ, ಹೇಳ್ತೀನಿ ಕೇಳಿ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಶೆಡ್ ನಲ್ಲಿ ಕೂಡಿ ಹಾಕಿದ್ರು. ನಂತರ ದರ್ಶನ್ಗೆ ವಿಷಯವನ್ನ ತಿಳಿಸಿದ್ದಾರೆ. ದರ್ಶನ್ ರವರು ಪವಿತ್ರ ಅವರಿಗೆ ಕರೆ ಮಾಡ್ಬಿಟ್ಟು ಒಂದು ಒಳ್ಳೆ ಸುದ್ದಿ ಇದೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತನಗೆ ಮರ್ಮಾಂಗದ ಫೋಟೋವನ್ನ ಕಳಿಸಿದಂತಹ ವಿಕೃತ ಕಾಮಿ ರೇಣುಕಾ ಸ್ವಾಮಿಯನ್ನ ಕರೆತಂದಿರೋದನ್ನ ಪವಿತ್ರ ಗೌಡ ನೋಡ್ತಾಳೆ. ನೋಡಿ ಸಿಟ್ಟಿನಿಂದ ಅವನ ಕೆನ್ನೆಗೆ ಚಪ್ಪಲಿಯಲ್ಲಿ ಹೊಡಿತಾಳೆ ಪವಿತ್ರ ಗೌಡ. ಇಂಥ ಕೆಲಸನ ಇನ್ನು ಯಾವತ್ತೂ ಮಾಡಬೇಡ ಅಂತ ಚಪ್ಪಲಿಯಲ್ಲಿ ಪವಿತ್ರ ಗೌಡ ಹೊಡೆದ ನಂತರ ದರ್ಶನ್ ಸಹ ಅವನಿಗೆ 2 ಹೊಡೆತ ಹೊಡೆದು ನಂತರ ಅವನಿಗೆ ಹಣವನ್ನು ಕೊಟ್ಟು ಚಿತ್ರದುರ್ಗಕ್ಕೆ ಹೋಗು ಅಂತ ಹೇಳಿದ್ದಾರೆ ದರ್ಶನ್ 1-2 ಹೊಡೆತ ಮತ್ತು ಪವಿತ್ರ ಮೇಟ್ ನೋಡ್ತಾ ಹೊಡೆದ್ಬಿಟ್ಟು ಅವರಿಬ್ರು ಶೆಡ್ ನಿಂದ ಹೋಗಿದ್ದಾರೆ. ಅಲ್ಲಿಂದ ದರ್ಶನ್ ಸೀದಾ ಪಬ್ಗೆ ಹೋಗಿದ್ದಾರೆ, ಪವಿತ್ರ ಗೌಡ ಅವರ ಮನೆಗೆ ಹೋಗಿದ್ದಾರೆ. ಆ ನಂತರದಲ್ಲಿ ಆಗಿರ್ತಕ್ಕಂಥದ್ದು ದುರ್ಘಟನೆ. ಕುಡ್ದಿದ್ರೋ ಏನೋ ಗೊತ್ತಿಲ್ಲ, ದರ್ಶನ್ ಸಹಚರರು ರೇಣುಕಾ ಸ್ವಾಮಿಯನ್ನ ಹಿಗ್ಗ ಮುಗ್ಗ ಮತ್ತೆ ಹೊಡೆದಿದ್ದಾರೆ. ಅವರ ಕ್ರೂರತನಕ್ಕೆ ಬಲಿಯಾಗಿ ರೇಣುಕಾ ಸ್ವಾಮಿ ಅಸುನೀಗಿದ್ದಾನೆ. ಆದ್ರೆ ಇಲ್ಲಿ ರೇಣುಕಾ ಸ್ವಾಮಿ ಸತ್ತ ಸಂದರ್ಭದಲ್ಲಿ ದರ್ಶನ್ ಆ ಸ್ಥಳದಲ್ಲಿ ಇರಲಿಲ್ಲ. ದರ್ಶನ್ ಆ ಸ್ಥಳದಿಂದ ಹೋದಾಗ ರೇಣುಕಾ ಸ್ವಾಮಿ ಬದುಕಿದ್ದ. ಹಾಗಾಗಿ ಈ ಕೊಲೆ ಕೇಸು ದರ್ಶನ್ ಮೇಲೆ ಬರ್ತಕ್ಕಂಥ ಸಾಧ್ಯತೆನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ದರ್ಶನ್ ಹೊಡೆದ ತಕ್ಷಣ ರೇಣುಕಾ ಸ್ವಾಮಿ ಏನಾದರೂ ಸತ್ತು ಹೋಗಿದ್ದಿದ್ರೆ ಅದು ದರ್ಶನ್ ಮಾಡಿದ ಕೊಲೆ ಅನ್ನೋದು ನಿರೂಪಿತವಾಗ್ತಾ ಇತ್ತು. ಆದ್ರೆ ಇಲ್ಲಿ ದರ್ಶನ್ ಸಿಕ್ಕೊಳ್ಳೋದು, ಅವನನ್ನ ಕಿಡ್ನಾಪ್ ಮಾಡಿಸಿದ್ದು ಮತ್ತೆ ಅವನಿಗೆ ಕೂಡಾಕಿದ್ದು ಪೊಲೀಸರ ಗಮನಕ್ಕೆ ತರದೇ ಇರೋದು ಈ ವಿಷಯಕ್ಕೆ ಮಾತ್ರ. ಹಾಗಾಗಿ ದರ್ಶನ್ ರವರಿಗೆ ಚಿಕ್ಕ ಪ್ರಮಾಣದಲ್ಲಿ ಶಿಕ್ಷೆ ಆದರೂ ಆಗ್ಬೋದು, ಆದರೆ ದೊಡ್ಡ ಪ್ರಮಾಣದ ಅಂದ್ರೆ ಕೊಲೆಗಾರ ಎಂಬತಕ್ಕಂಥ ತೀರ್ಪು ಖಂಡಿತ ನ್ಯಾಯಾಲಯದಿಂದ ಬರಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ದರ್ಶನ್ ಸದ್ಯದಲ್ಲೇ ಜಾಮೀನು ಪಡ್ಕೊಂಡು ಹೊರಗೆ ಬರ್ತಾ ಇರೋದು ನಿಶ್ಚಿತ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಡಿಬಾಸ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನೆಮ್ಮದಿಯ ಸುದ್ದಿಯನ್ನ ನೀಡಿದೆ.